ಸೊಪ್ಪು ಸರಿ ಬರ್ತಾ ಇರಲಿಲ್ಲ. ಇದು ಕಡ್ಡಿ ಕುಯ್ಸ್ದೆ, ಇಷ್ಟುದ್ದ ಸೊಪ್ಪು ಇಷ್ಟುದ್ದ ಬರುತ್ತೆ ಎಲ್ಲನೇ. ಇದೆಲ್ಲ ತೆಗ್ದು ಆಮೇಲೆ ಈ ಥರ ಇಷ್ಟು ಮಾಡಿದ್ದೀನಿ. ಈಗ ಇಷ್ಟು ಮಾಡಿದ್ರೆ ಕ್ಲೀನಾಗಿ ಸೊಪ್ಪು ಬರುತ್ತೆ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬೆಳೆ ಇಳುವರಿನೂ ಬರುತ್ತೆ, ಸೊಪ್ಪು ಕ್ವಾಲಿಟಿ ಬರ್ತದೆ. ಪಟ ಅಗಲಾಗಿರ್ಬೇಕು, 4 ಅಡಿ ಪಟ ಇದ್ದರೆ ಸೊಪ್ಪು ರಪ್ಪತ್ತದೆ. ಈ ಥರ ಎಲ್ಲ ಚೆನ್ನಾಗಿ ಔಷಧಿ ಹೊಡಿಬೇಕು. ಹುಳ ಇದ್ದದ್ದು ನೋಡ್ತಾ ಇರಬೇಕು. ದಿವಸ ಬಂದು ಒಳ್ಳೆ ಔಷಧಿ ಟಾನಿಕ್ ಹೊಡಿಬೇಕು. ಒಳ್ಳೆ ಇಳುವರಿ ಬರ್ತದೆ, ಗೂಡು ಸೈಜ್ ಬರುತ್ತೆ. ಕ್ವಾಲಿಟಿ ಸೊಪ್ಪಿದ್ರೆ ಚೆನ್ನಾಗೆ ಎಲ್ಲ ಈ ಥರ ಬಂತೆ ಆದರೆ ಸೊಪ್ಪು ಒಲ್ಟು ಬರಲ್ಲ, ಹುಳನೂ ಇದು ಬರಲ್ಲ. ಕಳೆ ಇದ್ರಲ್ಲೇ ತೆಗಿತಾ ಇರ್ಬೇಕು. ಇದನ್ನ ಎಲ್ಲ ತೆಗ್ದು ಯಾವುದು ಜೆಲ್ಲದ ಇವೆಲ್ಲ ತೆಗ್ದು ಕ್ಲೀನ್ ಮಾಡ್ಕೋತಾ ಇರ್ಬೇಕು. ಅಲ್ಲಲ್ಲೇ ನೋಡ್ಕೋತಾ ಇರಬೇಕು. ನೀರು ಚೆನ್ನಾಗಿ ಕೊಡಬೇಕು. ಇದಕ್ಕೆ ನಾಟಿ ಗೊಬ್ಬರ ಬೆಳಿಬೇಕು. ಮೇವು ಮಿಕ್ಸಿಂಗ್ ಮೇವು ಬೆಳಿಬೇಕು. 20 ಮತ್ತು ಯೂರಿಯಾ 2 ಮಿಕ್ಸ್ ಮಾಡಿ ಕೊಡಬೇಕು. ದಿನ ಒಂದು ಟ್ರಿಪ್ ಬಂದು ತೋಟದ ಹತ್ರ ನೋಡಬೇಕು. ತೋಟ ಒಣಗೋಯ್ತಾ ಇದ್ದಿದೆ, ಇಲ್ಲ ನೀರು ನಂಬ್ಸ ಇದ್ದಿದೆ. ಎಲ್ಲ ಈ ಥರ ಮಾಡಿ ಈ ಥರ ಎಲ್ಲ ತೆಗ್ದು ಚೂರು ಕಳೆ ಬಿಡಬಾರ್ದು. ಯಾವ್ದಾರ ವೇಸ್ಟ್ ಇದೆಲ್ಲ ಕಿತ್ತಾಕ್ಬೇಕು. ಇದನ್ನ ಈ ಥರ ಎಲ್ಲ ಮಾಡ್ಕೊಂಡು ಬೆಳೆ ಬೆಳೆದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ, ಕ್ವಾಲಿಟಿನೂ ಬರುತ್ತೆ. ಒಳ್ಳೆ ಬೆಲೆಗೆ ಹೋಗುತ್ತೆ, ದುಡ್ಡಿಗೆ ಒಳ್ಳೆ ರೈಟ್ಗೆ ಹೋಗ್ತದೆ. ಈ ಥರ ಒಬ್ಬ ರೈತನ ತೋರಿಸ್ಕೋಬೇಕು. ನಮ್ಮ ನೋಡಿ ಅವರು ಕಲ್ತ್ಕೋಬೇಕು. ಈ ಥರ ಮಾಡಿದ್ರೆ ಒಳ್ಳೆ ರೈತನಿಗೆ ಆದಾಯ ಇರ್ತದೆ. ನೀರು ಕೊಡಬೇಕು ಚೆನ್ನಾಗೆ, ಎಲ್ಲ ಎತ್ತಾಕಬೇಕು. ಈ ಥರ ಎಲ್ಲ ಸೊಪ್ಪು ಒಳ್ಳೆ ಕೆಲಸ ಮಾಡೋಕ್ಕೆ ಈ ಥರ ಬಂದೈತೆ ಸೊಪ್ಪು. ಆ ಥರ ಈ ತೋಟ ಈ ಥರ ಅದೇ ಅಂತ ಎಲ್ಲ ತೆಗಿಬೇಕು. ಕಳೆ ಒಂದು ಚೂರು ಕಳೆ ಬಿಡೋಂಗಿಲ್ಲ. ಇದನ್ನೆಲ್ಲ ಎತ್ತಾಕಬೇಕು. ಅಲ್ಲೆಲ್ಲಯ್ಯ ದಿನ ಒಂದು ಸತಿ ಬಂದು ತೋಟದ ಹತ್ರ ನೋಡಬೇಕು. ಯಾವ ಬುಡದಲ್ಲಿ ಏನಾಗದೆ, ಇಲ್ಲ ರೋಗ ಬಂದಿದೆ, ಸೊಪ್ಪು ಹುಳ ಹತ್ಕೊಂಡಿದ್ದೆ ಎಲ್ಲ ನೋಡ್ತಾ ಇರಬೇಕು. ಬೆಳಿಗ್ಗೆ ಬಂದು ಒಂದು ಟ್ರಿಪ್ ನೋಡಬೇಕು. ನೀರು ಹಾಯ್ಸೋಕ್ಕೆ ಬಂದಾಗೆಲ್ಲ ನೀರು ಹಾಯಿಸ್ಕೊಂಡೇ ಕೂತಿರೋಕ್ಕಾಗಲ್ಲ. ಬಾಕಿ ಕೆಲಸ ಮಾಡ್ತಾ ಇರ್ಬೇಕು. ಅದನ್ನು ಬರೀ ನೀರೇ ಹಾಯ್ಸೋಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಆಳು ಸಿಗಲ್ಲ. ಸ್ವಂತ ಕೆಲಸ ಮಾಡಬೇಕು ರೈತನಾಗಿ. ಎಲ್ಲೂ ಓಡೋಗಬಾರ್ದು. ಕೆಲಸ ಇದ್ದಾಗ ಹೋಗ್ಬೇಕು, ಇದ್ದಾಗ ಬಂದು ತೋಟದ ಹತ್ರ ಎಲ್ಲ ತೆಗ್ದು ವ್ಯವಸಾಯ ಕಲ್ತ್ಕೋಬೇಕು. ಇನ್ನೊಬ್ಬರಿಗೆ ತೋರಿಸ್ಬೇಕು ಮಾಡಿ. ನಮ್ಮ ನೋಡಿ ಒಬ್ಬರು ಕಲ್ತ್ಕೊಂಡಿದ್ದಾರೆ. ಎಲ್ಲ ನಾವು ನೋಡಿ ಏನು ಕಲ್ತ್ಕೊಂಡಿಲ್ಲ. ನಮ್ಮನ್ನೇ ನೋಡಿ ಅವ್ರು ಕೆಲಸ ಮಾಡ್ತಾವ್ರೆ ರೈತರುಗಳು. ಇದನ್ನು ಮಾಡಿ ತೋರಿಸ್ಬೇಕು. ಒಬ್ಬ ರೈತನಿಗಾಗಿ ಮೈಗಳ್ತನ ಮಾಡೋದು ಬೇಕಾಗಿಲ್ಲ. ಈ ಥರ ತೋರಿಸಿ ಇಷ್ಟು ಈಗ ಇಷ್ಟೆಲ್ಲ ತೆಗ್ದು ಸ್ವಲ್ಪ ಬಿಟ್ಕೊಂಡು ಎಲ್ಲ ಬಂತಾ ಇರೋದೆಲ್ಲ ತೆಗ್ದು ಈ ಥರ ನೀರು ಕಟ್ಕೊಂಡು ಇದರಲ್ಲಿ ಎಲ್ಲ ಕೆತ್ತಿ ಎಲ್ಲ ರೆಡಿ ಮಾಡಿದ್ದೀನಿ. ಗುದ್ಲಿ ತೊಗೊಂಡಿದ್ದೀನ ಎಲ್ಲ ಕೆತ್ತಿ ರೆಡಿ ಮಾಡಿರೋದು ನಾನು. ಬೇರೆ ಕಡೆಯಿಂದ ನೀರು ತಂದು ಸಪ್ಲೈ ಮಾಡಿಕೊಂಡು ಇದೆಲ್ಲ ಮಾಡ್ತಾಯಿದ್ದೀನಿ. ಒಂದೇ ತೋಟ ಎಲ್ಲ ಇರೋದು ನಮ್ಮದು. 2 ಎಕರೆ ತೋಟ ಅದೇ. ಇದೆಲ್ಲ ನೋಡ್ಕೋತಾ ಇರಬೇಕು. ಯಾವ ಹುಳ ಬರುತ್ತೆ, ಯಾವಾಗ ಏನಾಯ್ತು, ಮೋಡ ಬಂದರೆ ಹುಳ ಹತ್ಕೋತದೆ ಕುಡಿಲಿ. ಬಂದು ನೋಡಿ ಇದನ್ನು ಈ ಥರ ಆಗಿರ್ತದೆ. ಇದನ್ನು ನೋಡ್ಕೋಬೇಕು. ಇದನ್ನು ನೋಡಿಬಿಟ್ಟು ಆವಾಗಲೇ ಔಷಧಿ ಹೊಡಿಬೇಕು. ಇದಕ್ಕೆ ಇದು ಈ ಥರ ಆಗ್ಬಿಡ್ತದೆ. ಇದು ಈ ಥರ ಇರೋದು ಈ ಥರ ಆಗ್ಬಿಡ್ತದೆ. ಇದಕ್ಕಾಲೆ ನೋಡಿ ಔಷಧಿ ಹೊಡಿಬೇಕು. ತಂದು ಟಾನಿಕ್ಕು ಔಷಧಿ ತಂದು ಹೊಡಿಬೇಕು. ಅದನ್ನು ಅದೇ ಬಿಟ್ಟರೆ ಇದೂ ಈ ಥರ ಆಗ್ಬಿಡ್ತದೆ. ಬರಪ್ಪ.